ನಮಸ್ತೆ. ನೆನ್ನೆದೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಆನ್ಲೈನಲ್ಲಿ ಡ್ರೆಸ್ಗಳನ್ನ ಬುಕ್ ಮಾಡಿದ್ವಿ. ಟ್ರಿಪ್ ಹೋಗೋಕ್ಕೆ ಅಂತ ಹೇಳಿ ಬೇಕಾಗುತ್ತೆ ಅಂತ ಡ್ರೆಸ್ಗಳನ್ನ ನಾವು ಬುಕ್ ಮಾಡಿದ್ವಿ. ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಆರ್ಡರ್ ಮಾಡಿದ ಡ್ರೆಸ್ ಎಲ್ಲ ಇವತ್ತು ಬಂದಿದೆ. ಏನೇನಿದೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೆ. ಜರ್ಕಿನೂ ಕೂಡ ಬುಕ್ ಮಾಡಿದ್ಲು ನನ್ನ ಮಗಳು. ಜರ್ಕಿನೂ ಕೂಡ ತುಂಬಾ ಚೆನ್ನಾಗಿದೆ. ಚಳಿಗಾಲಕ್ಕಂತೂ ಸಿಕ್ಕಾಬಟ್ಟೆ ಬೆಚ್ಚಗಾಗುತ್ತೆ. ನಾವು ಟ್ರಿಪ್ಪಿಗೆ ಅಂತ ಹೇಳೇ ಬುಕ್ ಮಾಡಿದ್ದಿದ್ದು, ಆದರೆ ನಾವೆಲ್ಲ ಹೋಗಿ ಬಂದಮೇಲೆ ಬಂದಿದೆ. 2 ಜೊತೆ ಡ್ರೆಸ್ನೂ ಕೂಡ ಬುಕ್ ಮಾಡಿದ್ವಿ. ಈ ಡ್ರೆಸ್ಸಲ್ಲಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಇನ್ನೊಂದು ಡ್ರೆಸ್ಸು ನೋಡೋಣ ಅಂತ ಓಪನ್ ಮಾಡಿದೆ. ಇದೇನು ಅಷ್ಟು ಕ್ವಾಲಿಟಿನೂ ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ಇದು ರಿಟರ್ನ್ಗೆ ಹಾಕ್ಬಿಡೋಣ ಅಂತ ನೋಡಿದೆ. ಟ್ರೈ ಮಾಡಿದೆ, ನೋಡೋಣ ಚೆನ್ನಾಗಿದೆಯಾ ಅಂತ. ಯಾಕೋ ಇಷ್ಟ ಆಗಲಿಲ್ಲ. ಇದನ್ನು ರಿಟರ್ನ್ಗೆ ಹಾಕೋಣ ಅಂತ ಸೈಡಿಗೆ ಇಟ್ಟೆ. ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಈ ವಿಷಯನ ತಿಳಿಸ್ತೀನಿ. ಏನಪ್ಪ ಅಂತ ಅಂದರೆ, ನಾವು ಡ್ರೆಸ್ಗಳನ್ನ ಬುಕ್ ಮಾಡಿದಂಥ ಕವರ್ ಮೇಲೆ ನಮ್ಮ ಮನೆ ಅಡ್ರೆಸ್ಸು, ಫೋನ್ ನಂಬರ್ಗಳೆಲ್ಲ ಇರುತ್ತೆ. ನಾವೇನು ಮಾಡ್ತೀವಿ, ಬಟ್ಟೆಗಳನ್ನೆಲ್ಲ ತೊಗೊಂಡು ನೀಟಾಗಿ ಆ ಕವರ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಕಸಿದ ಬುಟ್ಟಿಗೆ ಹಾಕ್ತೀವಿ. ಅಲ್ಲೇನಾಗ್ಬಿಡುತ್ತೆ, ನಮ್ಮ ನಂಬರು ಮತ್ತು ನಮ್ಮ ಮನೆ ಅಡ್ರೆಸ್ ಇದ್ದು ಯಾರಾದರೂ ಫೋನ್ ನಂಬರು ಅಡ್ರೆಸ್ ಇರುತ್ತೆ. ಇತ್ತೀಚೆಗೆ ಫ್ರಾಡ್ಗಳು ಕೆಲಸ ಮಾಡೋದು ಕೆಲವರು ಇದ್ದಾರೆ. ಹಾಗಾಗಿ ಅಂಥ ಫ್ರಾಡ್ಗಳ್ಗೇನಾದರೂ ನಮ್ಮ ಫೋನ್ ನಂಬರು ಮತ್ತು ಮನೆ ಅಡ್ರೆಸ್ಸು ಸಿಕ್ಕಿದಾಗ ತುಂಬ ತೊಂದರೆ ಆಗುತ್ತೆ. ಕವರ್ಗಳನ್ನ ಆಚೆ ಹಾಕಬೇಕಾದ್ರೆ ಫಸ್ಟು ಮೇಲಿರುವಂಥ ಮನೆ ಅಡ್ರೆಸ್ಸು ಸ್ಟಿಕ್ಕರ್ನೆಲ್ಲ ಹರಿದಾಕಿ ಆಮೇಲೆ ಡಸ್ಟ್ಬಿನ್ಗೆ ಹಾಕಿ.